ಇದು ರೇಡಿಯೋ ಅಕ್ಷರ, ನಿಮ್ಮ ಮೌನಕ್ಕೆ ಮಾತು ನೀಡುವ ಒಂದು ಪುಟ್ಟ ಪ್ರಯತ್ನ. ನಿಮ್ಮೊಂದಿಗೆ ನಾನು ಆರ್.ಜೆ. ಅಕ್ಷರ. ಗೆಳೆಯರೇ, ನಾವೆಲ್ಲ ಒಂದಲ್ಲ ಒಂದು ಸಮಯದಲ್ಲಿ ಅಂದ್ಕೊಂಡಿರ್ತೀವಲ್ವಾ, ಇನ್ನೇನಿದೆ, ನನ್ನ ವಯಸ್ಸು ಮೀರಿ ಹೋಯ್ತು, ಈಗ ಹೊಸದನ್ನ ಶುರು ಮಾಡಿದ್ರೆ ಜನ ಏನನ್ಕೋತಾರೋ ಅಂತ. ನಮ್ಮ ಆಸೆಗಳನ್ನ, ನಮ್ಮ ಕನಸುಗಳನ್ನ ಕೇವಲ ಒಂದು ವಯಸ್ಸಿನ ಚೌಕಟ್ಟಿನಲ್ಲಿ ಬಂಧಿಸ್ಬಿಡ್ತೀವಿ. ಆದ್ರೆ ಸತ್ಯ ಗೊತ್ತಾ? ಬೆಳಗಿನ ಸೂರ್ಯ ಎಷ್ಟು ಚಂದವೋ, ಸಂಜೆ ಮುಳುಗುವ ಹೊತ್ತಿನ ಆ ಕೆಂದಾವರೆಯಂತಹ ಆಕಾಶವೂ ಅಷ್ಟೇ ಚಂದ. ನಾನಿದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ನನ್ನ ಸ್ವಂತ ಒಂದು ಅನುಭವ ಕೂಡ. ಒಂದು ಹಂತದಲ್ಲಿ ನನಗೂ ಅನಿಸಿತ್ತು, ನನ್ನಿಂದ ಸಾಧ್ಯವೇ ಅಂತ. ಆದ್ರೆ ಯಾವಾಗ ನಾವು ವಯಸ್ಸಿನ ಅಂಕೆಗಳನ್ನ ಮರೆತು ಮನಸ್ಸಿನ ಮಾತನ್ನ ಕೇಳೋಕೆ ಶುರು ಮಾಡ್ತೀವೋ, ಅವತ್ತೇ ನಮ್ಗೆ ಹೊಸ ಜನ್ಮ ಸಿಗುತ್ತೆ. ನಿಮ್ಮಲ್ಲಿರೋ ಕಲೆ, ನಿಮ್ಮಲ್ಲಿರೋ ಹೊಸ ಐಡಿಯಾ ಅದೇನೇ ಇರ್ಲಿ, ಅದಕ್ಕೆ ಸಾಣೆ ಹಿಡಿಯೋಕೆ ಇವತ್ತೇ ಅತ್ಯಂತ ಸುಂದರವಾದ ದಿನ. ನೆನಪಿಡಿ, ನದಿ ಸಾಗರ ಸೇರೋವರೆಗೂ ತನ್ನ ಹರಿವನ್ನ ನಿಲ್ಲಿಸೋದಿಲ್ಲ. ಹೂವು ಅರಳೋಕೆ ಮುಹೂರ್ತ ಕೇಳೋದಿಲ್ಲ. ಬದುಕು ಅಂದ್ರೆ ಕೇವಲ ಉಸಿರಾಡೋದಲ್ಲ, ಪ್ರತಿಯೊಂದು ಉಸಿರಲ್ಲೂ ನಮ್ಮ ಕನಸನ್ನ ಜೀವಿಸೋದು. ನಿಮ್ಮಲ್ಲಿರೋ ಆ ಒಂದು ಬಚ್ಚಿಟ್ಟುಕೊಂಡ ಕನಸು ಯಾವುದು? ಅದನ್ನ ನನಸಾಗಿಸೋಕೆ ನೀವು ಇವತ್ತು ಏನ್ ಮಾಡ್ತಿದ್ದೀರಾ? ಹಿಂಜರಿಬೇಡಿ. ನಿಮ್ಮ ಮನಸ್ಸಿನ ಮಾತುಗಳನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆ ಪುಟ್ಟ ಕನಸು ನನಗೂ ಸ್ಫೂರ್ತಿಯಾಗಬಹುದು. ಇದು ರೇಡಿಯೋ ಅಕ್ಷರ, ನಿಮ್ಮ ಭಾವನೆಗಳ ಧ್ವನಿ. ಮತ್ತೊಂದು ಸುಂದರ ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಕೇಳುತ್ತೀರಿ ರೇಡಿಯೋ ಅಕ್ಷರ.